ಲೇಟ್ ಮಾಡೋದು ಬೇಡ. ಶುರು ಮಾಡೋಣ. ಪರಿಚಯ ಅಂತಾಗಿದೆ ಮತ್ತೆ ಮತ್ತೆ ಮಾಡ್ಕೊಳಿಕ್ಕೆ ಹೋಗಬಾರ್ದು. ಪಾಯಿಂಟ್ ನಂಬರ್ 2, ಈಗ ಸದ್ಯಕ್ಕೆ ಬರೀತಿರೋ ಎಕ್ಸಾಮ್ ಅದ್ರದ್ದಷ್ಟೇ ಮಾತಾಡ್ಲಿತ್ತೀನಿ. ಪೊಲೀಸನ್ನ ಗಮನದಲ್ಲಿ ಇಟ್ಕೊಂಡು ಮಾತ್ರ ಮಾತಾಡ್ಲಿತ್ತೀನಿ. ನೆನಪಿರ್ಲಿ, ಮುಂದಕ್ಕೆ ಬಂದಾಗ KS IAS ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಅದಾದ ನಂತರ ಬಹುಮುಖ್ಯವಾಗಿ KA ಯಾವುದೇ ರೀತಿ ಅದರ ಈ ಹಿಂದೆ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ರಿಪೀಟ್ ಮಾಡಿಲ್ಲ. ನಾಟ್ ಇವನ್ ಅ ಸಿಂಗಲ್ ಕ್ವಶನ್ ರಿಪೀಟೆಡ್. ಒಂದೇ ಒಂದು ಪ್ರಶ್ನೆ ರಿಪೀಟ್ ಆಗಿಲ್ಲ. ಆದ್ರೆ ಏನ್ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಈ ವಾರದಾಗ ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ, ಎಕ್ಸಾಮ್ ಮುಗಿದ ಮೇಲೆ ಹುಡುಕ್ರಿ. ಈಗೇನ್ ಸರ್ಗಳು ಪಾಠ ಹೇಳಿದ್ದಾರೆ ಆ ಪಾಠವನ್ನು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ರಿ. ಇದು ನಂದ ನಿಮಗೆ ಕಿವಿ ಮಾತು. ಒಂದು ಸಿಂಗಲ್ ಕ್ವಶನ್ ರಿಪೀಟ್ ಆಗಿಲ್ಲ. ನಾ ಕ್ವಶನ್ ಪೇಪರ್ ತಂದಿದ್ದೀನಿ. ನಾಳೆ ಅಷ್ಟು ಕ್ವಶನ್ಸ್ ಅನ್ನ 40 ಕ್ವಶನ್ ಪೇಪರ್ ಒಳಗಿಂದ ಅಷ್ಟು ಕ್ವಶನ್ಸ್ ಅನ್ನ ಎಷ್ಟು ಎಕನಾಮಿ ಆಗಿದೆಲ್ಲ ಅಷ್ಟು ಬಿಡಿಸ್ಕೊಡ್ತೀನಿ. ಒಂದು ಟೈಮ್ ಹಾಕೊಂಡು ಸುಮಾರು ಒಂದು 2-3 ಗಂಟೆ. ರಿಮೈನಿಂಗ್ ಏನದಲ್ಲ ಒಂದು 10ರಿಂದ 12 ಚಾಪ್ಟರ್ PC ಲೆವೆಲಿಗೆ ಏನ್ ಕೇಳಬಹುದು, ಹೇಗೆ ಕೇಳಬಹುದು ಅಂತ ಅದನ್ನ ನೀಟಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಗೊತ್ತಾಗ್ತಿದೆಯಲ್ಲ? ಈ ಹಿಂದಿನ ಬೇರೆ ಬೇರೆ ಪರೀಕ್ಷೆಗಳಾದ್ರೆ ಏನಾಗ್ತದೆ, ಅಟ್ ಲೀಸ್ಟ್ ಒಂದು ಕ್ವಶನ್ ಆದ್ರೂ 2 ಕ್ವಶನ್ ಆದ್ರೂ ರಿಪೀಟ್ ಆಗೋ ಚಾನ್ಸಸ್. ಬಟ್ ಇಲ್ಲಿ ಕಾನ್ಸೆಪ್ಟ್ ಮಾತ್ರ ರಿಪೀಟ್ ಆಗಿದೆ, ಆದ್ರೆ ಕ್ವಶನ್ ಒಂದೇ ಒಂದು ರಿಪೀಟ್ ಆಗಿಲ್ಲ. ನಾಳೆ ನಿಮ್ಗೆ ನಾನು ಅದನ್ನ ಬಿಡಿಸ್ಕೊಡ್ತೀನಿ. ಸುಮಾರು 40 ಕ್ವಶನ್ಸ್ ಇದೆ. ರೀಸೆಂಟ್ 1-2 ನಡೆದ್ರೆ ಒಂದು ಫ್ರೀ ಕೋಚಿಂಗ್ ಒಂದು ಹಾಕೊಂಡ್ರೆ ಒಟ್ಟಾರೆ KA ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಮಾಡೋದು ಒಟ್ಟಾರೆ 43 ಕ್ವಶನ್ ಪೇಪರ್, ಅಂದ್ರೆ 43 ಎಕ್ಸಾಮ್ಸ್. ರೀಸೆಂಟ್ ಆಗಿ 2 ಎಕ್ಸಾಮ್ ನಡೀತು ಇಂಜಿನಿಯರಿಂಗ್ ದವರಿಗೆ. ಓಕೆ, ಗೊತ್ತಿದೆಯಾ? ಗೊತ್ತಿಲ್ಲ. ಓಕೆ, ಎಕ್ಸಾಮ್ ಗೊತ್ತಿದೆಯಾ? ಎಕ್ಸಾಮ್ ಗೊತ್ತಿರ್ಬೇಕು. ದೆನ್ ಒಂದು ಫ್ರೀ ಕೋಚಿಂಗ್ ನಡೀತು 2+1 ರೀಸೆಂಟ್ ಆಗಿ ನಡೆದು 40 ಹಿಂದಕ್ಕೆ ನಡೆದಿತ್ತು. ಈಗ +3 43 ಕ್ವಶನ್ ಪೇಪರ್ ಇದೆ. ನಾನು ಆ 40 ಕ್ವಶನ್ ಪೇಪರ್ಗಳಲ್ಲಿ ಏನ್ ಎಕನಾಮಿಕ್ಸ್ ಬಂದಿದೆ ಅದನ್ನ ಸಪರೇಟ್ ಆಗಿ ಮಾಡಿಟ್ಟಿದ್ದೀನಿ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ದೆನ್ ಒಂದು 6 ಮಂತಿಂದು ಎಕನಾಮಿಕ್ ಕರೆಂಟ್ ಅಫೇರ್ ಇದೆ. ಅದೊಂದು 1 ಅವರ್ ಹಿಡಿಯಲ್ಲ ನಾನು ಅನ್ಕೊಂಡಿರೋ ಹಾಗೆ. ಸೊ ಏನ್ ಕೇಳಬಹುದು ಅನ್ನೋದನ್ನ ಅದನ್ನ ನಿಮ್ಗೆ ನಾಳೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ, ಸರಿನಾ? ಹಾಗಾದ್ರೆ ತಡ ಮಾಡದೆ ನಾವು ನೇರವಾಗಿ ಪಾಠಕ್ಕೆ ಹೊರಡೋಣ. ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಏನಂತ ಹೇಳಿದ್ರೆ ಸಹಜವಾಗಿ ನಮಗ್ ಬರುವಂಥದ್ದು ಗುರ್ತಿರ್ಲಿ. PUC ಲೆವೆಲಿಗೆ ಅಂದ್ರೆ KAದ ಒಂದು ಪ್ಯಾಟರ್ನ್ ಹೇಗಿದೆ ಅಂತ ಹೇಳಿದ್ರೆ PUC ಅಂತ ಹೇಳಿದ್ರೆ ಅಪ್ ಟು PUC ಲೆವೆಲಿನ ಏನ್ ಗೌರ್ಮೆಂಟ್ ಪುಸ್ತಕ ಇದೆ ಆ ಪುಸ್ತಕದೊಳಗೆ ಎಲ್ಲ ಕವರ್ ಮಾಡಿರ್ತಾನೆ. ಅದು ಸಹಜ. ಹಾಗಂತ ಹೊರಗಡೆಯಿಂದ ಕ್ವಶನ್ ಮಾಡಬಾರ್ದು ಅಂತ ಏನಿಲ್ಲ. ಅಪ್ರಾಕ್ಸಿಮೇಟ್ಲಿ ಅವ್ನ ರೇಷಿಯೋ ಹೇಗಿದೆ ಅಂದ್ರೆ 60-40 ರೇಷಿಯೋ ಇದೆ. ಸುಮಾರು ಒಂದು 60% ಕ್ವಶನ್ಸ್ಗಳೆಲ್ಲ ಸಹಜವಾಗಿ ಗೌರ್ಮೆಂಟ್ ಬುಕ್ಸ್ ಇಂದ ಬರುತ್ತೆ. ಇದು ಕಾಮನ್, ಗೌರ್ಮೆಂಟ್ ಬುಕ್ಸ್ ಇಂದ ಇಷ್ಟು ತೆಗೆದಿರ್ತಾನವ. ರಿಮೈನಿಂಗ್ 40% ಏನಪ್ಪಾ ಅಂದ್ರೆ ಕಾಮನ್ ಆಗಿ ಇವೆಲ್ಲ ನಿಮಗೆ ಆಥರ್ ಬುಕ್ಗಳಿಂದ ಬಂದಿರುವಂತ ಕ್ವಶನ್ಗಳು. ಸೊ ಈ 60-40 ರೇಷಿಯೋ ಇದೆ. ಅದಕ್ಕಾಗಿ ಅನೇಕ ಜನ ಓದ್ತಿರೋರು ಹೇಳ್ತಿದ್ದಾರೆ ಕ್ವಶನ್ ಎಲ್ಲಿಂದ ತೆಗಿತಾರ್ರಿ, ಒಂದು ಅರ್ಥ ಆಗತ್ತಿಲ್ಲ. ಯಾರಿಗೂ ಅರ್ಥ ಆಗಲ್ಲ. ಇಲ್ಲಿ 100% ನಮ್ಗೆ ಯಾರಿಗೂ ಮಾಡಕ್ ಆಗಲ್ಲ. ಇದನ್ನ ಅನೇಕ ಜನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಎಲ್ಲಿ ಬೆನ್ನು ಹತ್ತಿರ್ತೀವಿ ಅಂದ್ರೆ ಈ 60 ಪ್ಲಸ್ ಇದ್ರಾಗ ಒಂದು 2 ಸೇರಿದ್ರೆ ಒಂದು 80, ಅಂದ್ರೆ 10ರಲ್ಲಿ ಒಂದು 8 ಕ್ವಶನ್ ಬೆನ್ನು ಹತ್ತಬೇಕು. ನಾವು ಇದ್ರಾಗಿನ 40ಕ್ಕೆ 40 ಅಂದ್ರೆ ಈ 4 ಕ್ವಶನ್ ಬೆನ್ನು ಹತ್ತಕ್ ಹೋಗಿ ಇವನು ಕಳ್ಕೊಂಡಿರ್ತೀವಿ. ಇದು ಅಕಾಡೆಮಿಕ್ ಇಯರ್ ಎಕ್ಸಾಮಿನೇಷನ್ ಅಲ್ಲ, ಸಾಧ್ಯನೂ ಆಗಲ್ಲ. ರಿಪೀಟೆಡ್ ಅದೇ ಕ್ವಶನ್ ಕೇಳ್ತಾನು. ಡಿಗ್ರಿ ಎಕ್ಸಾಮ್ದೊಳಗಡೆಗೆ ಹಿಂದಿನ ವರ್ಷ ಕೇಳಿದ್ದು ಅದನ್ನು ಬಾಯ್ಹಾಟ್ ಹಾಕೊಂಡು ರಾತ್ರಿ ಚೀಟಿ ಮಾಡ್ಕೊಂಡು ಮಾರದಿನ ಹೋಗಿ ಬರೋದು ಆಗಲ್ಲ. ಕ್ವಶನ್ ಪೇಪರ್ ತೆಗೆಯೋರು ಸಾಮಾನ್ಯವಾಗಿ ಡೀನ್ಗಳು, HODಗಳು, ರಿಸೋರ್ಸ್ ಪರ್ಸನ್ ಅಥವಾ ಅದೇ ಡಿಪಾರ್ಟ್ಮೆಂಟ್ ಒಳಗಿರ್ತಕ್ಕಂಥ IAS ಅಥವಾ IRS ಅಥವಾ KS ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಒಂದು ಸೋರ್ಸ್ ನೋಡ್ತಾರೆ. ಇಲ್ಲ ಡೆಲ್ಲಿದೋ, ಹೈದರಾಬಾದ್, ಬೆಂಗಳೂರು ಯಾವ್ದೊಂದು ಸೋರ್ಸ್ ನೋಡ್ತಾರೆ, ಆ ಸೋರ್ಸ್ನ ಎತ್ತಿ ಹಾಕ್ತಿರ್ತಾರೆ. ಈಗಂತೂ ಪ್ರೆಸೆಂಟ್ KAದವ್ರದ್ದು ಬಹಳ ಸೆಕ್ಯೂರಿಟಿ ಟೈಟ್ ಇದೆ. ಅದರೊಳಗಡೆಗೆ ಅವರು ಗೌರ್ಮೆಂಟ್ದ ಏನು ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಇದೆ, ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಪ್ರಸನ್ನ ಕುಮಾರ್ ಸರ್, ನೋಡಿರ್ಬೋದು ನೀವು. ಓಕೆ, ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಾಳೆ ಬ್ಯಾಂಕಿಂಗ್ ಪಾಠದಾಗ ಹೇಳ್ತೀನಿ. ಇಲ್ಲಿಂದ ಯಾವ ಸೆಕ್ಯೂರಿಟಿ ಪ್ರಿಂಟಿಂಗ್ ಒಳಗೆ ಆಗ್ತಿದೆ ಅಂತ ಅದೂ ಗೊತ್ತಿಲ್ಲಂತೆ. ಹಂಗಿತ್ತಂದ್ರೆ ಪಾಠ ಮಾಡೋ ಮಾಸ್ತರ್ಗಳು ಇದು ಬಂದೇ ಬರ್ತದೆ ಅಂತ ಹೇಳಿದ್ರೆ ಹೆಂಗ್ ನಂಬೋದು ಹೇಳಿ? ಅದಕ್ಕೆ
ಇದೇ ಕ್ವಶನ್ ಬರುತ್ತೆ ಅಂತ ನಾನು ಒಟ್ಟು ಹೇಳಕ್ ಆಗಲ್ಲ. ಆದ್ರೆ ಅನುಭವದ ಆಧಾರದ ಮೇಲೆ ನಾನ್ ಮಾಡೋ ಪಾಠದೊಳಗೆ ಈ ಕಾನ್ಸೆಪ್ಟ್ ಅನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಕೇಳಿದ್ರೆ ಈ ಕಾನ್ಸೆಪ್ಟ್ ಒಳಗೆ ಕ್ವಶನ್ ಕೇಳಬೇಕು, ಇಲ್ಲದೆ ಹೋದ್ರೆ ಈ ಕಾನ್ಸೆಪ್ಟ್ ಆಧಾರಿತವಾಗಿ ಆ ಕ್ವಶನ್ ಅನ್ನ ಅಲ್ಲಿ ಇರ್ತಕ್ಕಂಥ ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡಬಹುದು. ಇದು ಆಕ್ಚುಲಿ ಪರೀಕ್ಷೆ ಬರೆಯೋ ವಿಧಾನ. ಯಾಕಿದ್ರೆ ಹೇಳ್ತಿದ್ದೇನೆ ಅಂದ್ರೆ, ದಿನ ಯೂಟ್ಯೂಬ್ ನೋಡಿ ನೋಡಿ ತಲೆ ಕೆಟ್ಟು ಹೋಗಿರುತ್ತದೆ. ಸೊ ಇದು ಪಕ್ಕಾ ಬರ್ತದೆ 100% ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಾಳೆ ಬಂದಿಲ್ಲ ಅಂದ್ರೆ ಹಿಂದಕ್ಕ 545 PSI ಆದಾಗ ಏನೇನಾಗಿದೆ ಅಂತ ಬಹಳ ಚಂದ ಎಲ್ರಿಗೂ ಗೊತ್ತಿದೆ. ಹಂಗೆಲ್ಲ ಆಗ್ಬಾರ್ದು. ನಾವು ಮಾಸ್ತರ್ಗಳ ಕೆಲಸ ಒಂದು ಪಾಠ ಹೇಳಿದ್ರೆ ನೀಟಾಗಿ ಅದನ್ನ ಅರ್ಥ ಮಾಡಿಸೋ ಕೆಲಸ ಅಷ್ಟೇ ನಮ್ದು. ಆ ಕಾನ್ಸೆಪ್ಟ್ ಅನ್ನು ತಿಳಿಸ್ಕೊಡಿಸೋ ಕೆಲಸ ಅಷ್ಟೇ ನಮ್ದು. ಹಾಗಾಗಿ ಆ ಕಡೆ ಗಮನ ಕೊಡ್ರಿ. ಈಗಾದ್ರೂ ಅಷ್ಟೇ, ಮುಂದಾದ್ರೂ ಅಷ್ಟೇ. ಇಲ್ಲಿ ಬಂದವರು ನಾವೆಲ್ಲರೂ ಕೂಡ ಅದನ್ನೇ ಮಾಡ್ತೀವಿ. ನೀಟಾಗಿ ಒಂದು ಟಾಪಿಕ್ ತೆಗೆದುಕೊಂಡ್ರೆ ಒಟ್ಟಾರೆ ಅದ್ರ ಬಗ್ಗೆ ಏನ್ ಕೇಳಬಹುದು, ಏನ್ ಕೇಳಿದ್ದಾರೆ, ಮುಂದಕ್ಕೆ ಏನಾಗಬಹುದು ಅಷ್ಟ್ರ ಬಗ್ಗೆ ಮಾತ್ರ ಗಮನ ಕೊಟ್ಟು, ಅದು ಡಿಪೆಂಡ್ ಅಪಾನ್ ದ ಕರೆಂಟ್ ಸಿಚುವೇಶನ್ ಅಂಡ್ ದ ಕರೆಂಟ್ ಅಫೇರ್ಸ್. ಏನ್ ನಡೀತಿದೆ ಅದರ ಆಧಾರದ ಮೇಲೆ. ಮತ್ತು ಸಿಕ್ಕ ಕರೆಂಟ್ ಅಫೇರ್ ಅಲ್ಲ, ಥೀಮ್ಸ್ ಇರ್ಬೇಕು. ಆ ಥೀಮ್ಸ್ ಆಧಾರದ ಮೇಲೆ ಕ್ವಶನ್ ಮಾಡಿರ್ತಾನವ. ನಾಳೆ ಬಿಡಿಸುವಾಗ ಅದನ್ನ ನೋಡ್ತಾ ಹೋಗೋಣ. ಸರಿನಾ? ಎಸ್, ಶುರು ಮಾಡ್ಬೋದಾ? ಎಸ್, ಇಷ್ಟು ಮಾತ್ರ ಇರುವಂಥದ್ದು. ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ಮೊದಲನೇ ಪಾಠದಿಂದ ಶುರು ಮಾಡ್ತೀನಿ. ಸೊ ಟಾಪಿಕ್ಗಳನ್ನ ನಿಮಗೆ ನಾನು ಮೊದಲು ಹೇಳ್ಕೊಟ್ಬಿಡ್ತೀನಿ. ಇಂಟ್ರಡಕ್ಷನ್ ಟು ದಿ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಪರಿಚಯ. ಸೊ ಫಸ್ಟ್ ಟಾಪಿಕ್ ಅರ್ಥಶಾಸ್ತ್ರದ ಪರಿಚಯ. ಈ ಪಾಠದೊಳಗ ಡಿಗ್ರಿ ಒಳಗಡೆಗೆ, PUC ಒಳಗಡೆಗೆ ನೀವೇನು ಓದಿರ್ತೀರಿ ಅಷ್ಟು ವಿಷಯಗಳನ್ನ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ, ನಾ ಹೇಳಿದ್ದು ಎಕನಾಮಿ ಅಲ್ಲ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ. ಎಕನಾಮಿ ಇಸ್ ಡಿಫ್ರೆಂಟ್ ಅಂಡ್ ಎಕನಾಮಿಕ್ಸ್ ಇಸ್ ಟೋಟಲಿ ಡಿಫ್ರೆಂಟ್. ಓಕೆ, ಇದು ಎಕನಾಮಿ, ಇನ್ನೊಂದು ಎಕನಾಮಿಕ್ಸ್. ಆರ್ಥಿಕತೆ, ಅರ್ಥಶಾಸ್ತ್ರ. ನಮ್ಮ ಪುಸ್ತಕಗಳ ಮೇಲೆ ಬರೆದಿರ್ತಾರೆ ಅರ್ಥಶಾಸ್ತ್ರ ಅಂತಿರತ್ತೆ. ಸರಿನಾ? ಅರ್ಥಶಾಸ್ತ್ರನೇ ಬೇರೆ, ಆರ್ಥಿಕತೆನೇ ಬೇರೆ. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನಾವು ಓದುವಂಥದ್ದು ಅರ್ಥಶಾಸ್ತ್ರ. ಸೊ ಏನು 8th ಸ್ಟಾರ್ಟ್ ಆಗತ್ತೆ, 12th ವರೆಗೂ ನಮ್ಮ ಪುಸ್ತಕದಲ್ಲಿ ಎಕನಾಮಿಕ್ಸ್ ಸಿಕ್ಕತ್ತೆ. 6th ಇಲ್ಲ. ಹಾಗಂತ ಅಲ್ಲಿಂದೇನು ಓದೋ ಅವಶ್ಯಕತೆ ಏನು ಅಷ್ಟೊಂದಿಲ್ಲ. ಬಟ್ ಕೆಲವು ಕಾನ್ಸೆಪ್ಟ್ ಇದೆ. ಬೇಡಿಕೆ, ಹೂಡಿಕೆ, ಸರಕು, ಸೇವೆ, ವ್ಯವಹಾರ, ಒಂದಿಷ್ಟು ಕೆಲವು ಕಾನ್ಸೆಪ್ಟ್ಗಳನ್ನ ನಾವು ಅಲ್ಲಿ ನೋಡ್ತೀವಿ 8, 9, 10ರಲ್ಲಿ. ಬಟ್ 11th and 12th ಏನಿದೆಯಲ್ಲ, ಈ 2 ಪುಸ್ತಕದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ನಾನು ಅರ್ಥಶಾಸ್ತ್ರದ ಪರಿಚಯ ಪಾಠದಲ್ಲಿ ತೆಗೆದುಕೊಳ್ತೀನಿ. ಓಕೆನಾ? ಅರ್ಥಶಾಸ್ತ್ರದ ಪರಿಚಯ ಆ ಟಾಪಿಕ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಏನ್ 5 ವರ್ಷ ಕಲ್ತಿರ್ತೀರಿ, ಡಿಗ್ರಿ 3 ವರ್ಷ, ಅದಾದ ನಂತರ PUC ನಲ್ಲಿ 2 ವರ್ಷ, ಅಷ್ಟರೊಳಗೆ ಏನ್ ಕಲ್ತಿರ್ತೀವೋ ಅದೆಲ್ಲವನ್ನ ನಾನು ತಕೊಂಡು ಬರ್ತೀನಿ. ಮತ್ ನೆನಪಿರ್ಲಿ, ಮುಖ್ಯವಾಗಿ PCಗೆ ಫೋಕಸ್ ಮಾಡಿ. ಓಕೆನಾ? KSಗಲ್ಲ. KSಗೆ ಒಂದೊಂದು ಟಾಪಿಕ್ಗೆ 4 ರಿಂದ 5 ತಾಸು ಮಿನಿಮಮ್ ಬೇಕು. ಒಂದು ಟಾಪಿಕ್ ಹೇಳತ್ತೀನಿ ನಾನು, ಮಿನಿಮಮ್ ಬೇಕು. ಅರ್ಥ ಆಗ್ತಿದೆಯಾ? ಹಾಗಂತ ಮತ್ತೆ PCಗೆ ಅವನು ಕೇಳೋದೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದಾಗ ನಾನು ಆಡಮ್ ಸ್ಮಿತ್ ಬಗ್ಗೆ 1 ತಾಸು ಹೇಳಕ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? 2 ಸೆಕೆಂಡಿಂದ ಆನ್ಸರ್. ನಾನು ಅದ್ರ ಬಗ್ಗೆ 20 ನಿಮಿಷ ಹೇಳೋದು ಬೇಡ. ಇನ್ನೊಂದು 4 ದಿನ ಬಿಟ್ಟರೆ ಎಕ್ಸಾಮ್ ಬರೀತೀರಿ. ಸಾಧ್ಯ ಆದಷ್ಟು ನಾನು ಪ್ರಯತ್ನ ಪಟ್ಟು ಒಂದಿಷ್ಟು ಎಕನಾಮಿಕ್ಸ್ ಕೇಳಿದ್ರ ಮೇಲೆ ನಾಳೆ 10 ಕ್ವಶನ್ ಕೇಳಿದ್ರೆ 8 ತನಕ ಆದರೂ ಸಾಲ್ವ್ ಮಾಡೋಷ್ಟು, ಪರಿಹಾರ ಮಾಡೋಷ್ಟು, ಉತ್ತರ ಕೊಡುವಷ್ಟು ಎಬಿಲಿಟಿನ ನಿಮ್ಗೆ ಬರೋ ಹಾಗೆ ಮಾಡೋದು ಜವಾಬ್ದಾರಿ ನಂದು. ನೀಟಾಗಿ ಕುಂತು ಕೇಳಿ. ಓಕೆನಾ? ಎಸ್. ಸೊ ಫಸ್ಟ್ ಟಾಪಿಕ್ ಯಾವ್ದು ಹಾಗಿದ್ರೆ ಅರ್ಥಶಾಸ್ತ್ರದ ಪರಿಚಯ. ಸೆಕೆಂಡ್, ನ್ಯಾಷನಲ್ ಇನ್ಕಮ್. ಓಕೆ, ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಕೇಳಿದ್ರಿ? ರಾಷ್ಟ್ರೀಯ ಆದಾಯ ಪಾಠ ಸಹಜವಾಗಿ ಈ ಪಾಠದಿಂದ ಯಾವ ಮಟ್ಟಕ್ಕೆ PC ಕ್ವಶನ್ ಕೇಳ್ತಾನಂದ್ರೆ, GDPಯ ಫುಲ್ ಫಾರ್ಮ್ ಕೇಳ್ತಾನವ. ಪೊಲೀಸ್ ಎಕ್ಸಾಮಿಗೆ ನಾವು ಒಂದು GDP ಹೇಳಕ್ 4 ತಾಸು ಬೇಕು. ಬರೀ GDP ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಟ್ ಟೇಕ್ಸ್ 4 hours ಟೈಮ್. ಆಕ್ಚುಲಿ ಅದೊಂದೇ ಪಾಠ, GDPನೇ ಪಾಠ. ರಾಷ್ಟ್ರೀಯ ಆದಾಯ ಅಂದ್ರೆ GDP. ಬಟ್ PC ಕೇಳೋ ಕ್ವಶನ್ ಏನವ, GDP ವಿಸ್ತರಿಸಿ. ಗೊತ್ತಿದೆ ಎಲ್ರಿಗೂ ಏನಂತ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದೊಂದೇ ಹೇಳಲ್ಲ, ತುಂಬಾ ಕಾನ್ಸೆಪ್ಟ್ಗಳಿವೆ. ಮುಂದಕ್ಕೆ ನೋಡ್ತಾ ಹೋಗೋಣ. ಅದಾದ ನಂತರ ಹಣದುಬ್ಬರ, ಇನ್ಫ್ಲೇಷನ್. ಹಣದುಬ್ಬರ ಅನ್ನುವಂತಹ ಪಾಠ ಸಹಜವಾಗಿ PC PSIಗೆ ಅತಿ ಪ್ರೀತಿಯ ಪಾಠ. ಇದು ಕೇಳ್ತಿರ್ತಾನೆ, ಹಣದುಬ್ಬರವನ್ನು ಅಳಿಯೋರು ಯಾರು, ಹಣದುಬ್ಬರವನ್ನು ನಿಯಂತ್ರಣ ಮಾಡೋರು ಯಾರು, ಯಾವುದರ ಮೂಲಕ ಹಣದುಬ್ಬರವನ್ನು ಅಳಿತಾರೆ, ಎಲ್ಲ ಪ್ರಶ್ನೆಗಳು. ರೀಸೆಂಟ್ ಆಗಿ 2ಕ್ಕೂ ಕೂಡ ಬೇಸ್ ಇಯರ್ ಚೇಂಜ್ ಆಗಿದೆ, ಮೂಲ ವರ್ಷಗಳು. ದಟ್ ಈಸ್ ಕರೆಂಟ್ ಅಫೇರ್. ಮೂಲ ವರ್ಷಗಳಲ್ಲಿ ಏನು ಲೆಕ್ಕ ಹಾಕ್ತೀವಿ ಅದು ರಾಷ್ಟ್ರೀಯ ಆದಾಯಕ್ಕೂ ಬದಲಾಗಿದೆ, ಇಲ್ಲಿ ಹಣದುಬ್ಬರಕ್ಕೂ ಬದಲಾಗಿದೆ. ಓಕೆ,
ನೋಡ್ತಾ ಹೋಗೋಣ. ಅದಾದ ನಂತರ ಬಹುಮುಖ್ಯವಾಗಿ ತೆರಿಗೆ ವ್ಯವಸ್ಥೆ, ಟ್ಯಾಕ್ಸೇಷನ್ ಆರ್ ಟ್ಯಾಕ್ಸ್ ಸಿಸ್ಟಮ್, ತೆರಿಗೆ ವ್ಯವಸ್ಥೆ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸಹಜವಾಗಿ ತೆರಿಗೆಗಳಲ್ಲಿ ನೇರ ತೆರಿಗೆ, ಪರೋಕ್ಷ ತೆರಿಗೆ ನೋಡ್ತೀವಿ. ಆದರೆ ನೇರ ತೆರಿಗೆಯಲ್ಲಿ ಸಹಜವಾಗಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ಬಾರಿ ಕೇಳ್ಬೋದು, ಬಿಕಾಸ್ ಹೊಸ ತೆರಿಗೆ ಕಾಯ್ದೆ ತರಲಾಗಿದೆ, ಆದಾಯ ತೆರಿಗೆ ಕಾಯ್ದೆ. ಅದು ಇತ್ತು 1861, 1961, ಈಗ 2025 ನೂತನ ಕಾಯ್ದೆ ಬಂದಿರೋದ್ರಿಂದ ಪ್ರಶ್ನೆ ಕೇಳ್ಬೋದು, ನೋಡೋಣ ಅಂತ. ಇನ್ಕಮ್ ಟ್ಯಾಕ್ಸ್ ಅಥವಾ GST ಮೇಲೆ ಸಹಜವಾಗಿ ಪ್ರಶ್ನೆ ಇರುತ್ತೆ, ಅಥವಾ ಕರೆಂಟ್ ಟಾಪಿಕ್ ಮೇಲೆ ಏಂಜಲ್ ಟ್ಯಾಕ್ಸ್, ವಿಂಡ್ ಫಾಲ್ ಟ್ಯಾಕ್ಸ್. ಹಂಗಂದ್ರೆ ಏನಂತ ಬುಕ್ ಒಳಗೆ ಇರೋದೇ ಇಲ್ಲ, ಅವು ಕರೆಂಟ್ ಅಫೇರ್ ಬಂದಿರ್ತದ, ಬಟ್ ಅದು ಎಕನಾಮಿ. ವಿಂಡ್ ಫಾಲ್ ಟ್ಯಾಕ್ಸ್ ಅಂತಿರುತ್ತೆ, ಅಥವಾ ಏಂಜಲ್ ಟ್ಯಾಕ್ಸ್ ಅಂತಿರುತ್ತೆ, ಅಥವಾ ಕಾರ್ಬನ್ ಟ್ಯಾಕ್ಸ್ ಅಂತಿರುತ್ತೆ. ಈ ಥರದ ಬೇರೆ ಬೇರೆ ಟ್ಯಾಕ್ಸ್ ಇರುತ್ತೆ. ಇಂಥವೆಲ್ಲ ಬಂದಾಗ ಒಂದಿಷ್ಟು ಕಕ್ಕಾಬುಕ್ಕಿ ಆಗ್ಬಿಡ್ತೀವಿ ಎಕ್ಸಾಮ್ದೊಳಗೆ, ಅಯ್ಯೋ ಇಲ್ಲಿ ಎಲ್ಲಿಂದ ಬಂತು ಅಂತ. ಪಾಠನೇ ಬೇರೆ, ಯಾವ ಬುಕ್ ಒಳಗೂ ಬಂದಿರಲ್ಲ, ಸಹಜವಾಗಿ ಬಂದಿರಲ್ಲ. ಸೊ ಇವುಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇದಾದ ನಂತರ ಸಾರ್ವಜನಿಕ ಆದಾಯ ಸಹಜವಾಗಿ ಪ್ರಶ್ನೆ ಕೇಳುವಂಥದ್ದು. ಸಾರ್ವಜನಿಕ ಆದಾಯ ಅಂದರೆ ಬಜೆಟ್, ಪಬ್ಲಿಕ್ ಫಿನಾನ್ಸ್. ಅದೇ ಬಜೆಟ್ ಅಂದ್ರೆ ಸಾರ್ವಜನಿಕ ಆದಾಯ ಅಂದ್ರೆ ಬಜೆಟ್. ಈ ಪಾಠದಿಂದ ಬಹಳ ಸೂಕ್ಷ್ಮ ಪ್ರಶ್ನೆಗಳಿರುತ್ತೆ, ಬಟ್ PSI ಲೆವೆಲ್ ಕ್ವಶನ್ ಕೇಳ್ತಾನೆ. ನಿಮ್ಮ ಲೆವೆಲ್ ತುಂಬಾ ಸ್ವಲ್ಪ ಕಡಿಮೆ ಈ ಪಾಠದಿಂದ, ಆದ್ರೂ ನೋಡ್ತಾ ಹೋಗೋಣ. ಕೊರತೆಯ ಬಜೆಟ್, ಓಕೆ, ಮೀಗುತತೆಯ ಬಜೆಟ್, ಕೊರತೆಯ ಹಣಕಾಸು, FRBM ಆಕ್ಟ್ ಅಂತ ಬರುತ್ತೆ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಬರುತ್ತೆ, ಅದರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಈ ಪಾಠದಿಂದ ಒಂದಷ್ಟು ಕೇಳ್ತಾರೆ. ಅದಾದ ನಂತರ ಹಣಕಾಸು ಆಯೋಗದ ಒಂದಷ್ಟು ಆದಾಯದ ಏನಪ್ಪಾ ಅಂದ್ರೆ ಹಂಚಿಕೆ ರಾಜ್ಯಗಳಿಗೆ ಎಷ್ಟು ಆಗ್ತದೆ ಅದನ್ನ ಕೇಳ್ತಾರೆ, ಎಷ್ಟು ಹಣಕಾಸು ಆಯೋಗ ಆಗಿದೆ ಅಂತ ಕೇಳ್ತಾರೆ, ಏನ್ ಮಾನದಂಡಗಳಂತ ಕೇಳ್ತಾರೆ. ಅದರ ಆಧಾರದಲ್ಲಿ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಾದ ನಂತರ ಬಹುಮುಖ್ಯವಾಗಿ ಬ್ಯಾಂಕಿಂಗ್. ಇಲ್ಲಿ ಅಂತೂ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಹೆಂಗಿರುತ್ತೆ ಗೊತ್ತಿಲ್ಲ. ನಾನು ಹೇಳಿದ ಪಾಠದ ಮೇಲೆ ಕ್ವಶನ್ ಇರುತ್ತೆ, ಆದ್ರೆ ಇಲ್ಲೇ ಕೇಳ್ತಾನ ಹಿಂಗೆ ಕೇಳ್ತಾನ ಅದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾನು ಕ್ವಶನ್ ಪೇಪರ್ ತೆಗಿಯಲ್ಲ, ನಮ್ಮ ಮನೆಯಲ್ಲೂ ಕ್ವಶನ್ ಪೇಪರ್ ತೆಗಿಯಲ್ಲ. ಕ್ವಶನ್ ಪೇಪರ್ ತೆಗಿಯೋರೇ ಬೇರೆ, ನಾನು ಪಾಠ ಮಾಡೋರು. ಇಡೀ ಬ್ಯಾಂಕಿಂಗ್ ಪಾಠ ಚೆನ್ನಾಗಿ ತಿಳ್ಕೊಂಡ್ರೆ ಅವ್ರು ಹೆಂಗ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೇಕು, ಹಂಗ್ ತಯಾರಿ ಮಾಡ್ಬೇಕು. ಇದನ್ನೇ ಕೇಳ್ತಾನಂತ ಹೇಳಕ್ ಬರಲ್ಲ, ಯಾಕಂದ್ರೆ ಕ್ವಶನ್ ಪೇಪರ್ ತೆಗಿಯೋರು ಯಾರು ನಮ್ಗೆ ಪರಿಚಯ ಇಲ್ಲ. ಹಂಗಾಗಿ ಪಾಠನ ಮಾತ್ರ ನೀಟಾಗಿ ಕಲಿಬೇಕು, ಅವ ಹೆಂಗ್ ಕೇಳಿದ್ರು ಆನ್ಸರ್ ಮಾಡ್ತಿರ್ಬೇಕು. ಅರ್ಥ ಆಯ್ತಾ? ಹಂಗಂತ ಇಡೀ ಜೀವನ ಪೂರ್ತಿ ಅದನ್ನ ಓದ್ಕೊಂಡ್ ಕೊಡ್ಲಿಕ್ಕೆ ಆಗಲ್ಲ. ಒಂದಿಷ್ಟು ಕ್ರೈಟೇರಿಯಾ ಇರುತ್ತೆ, ಇಂತಿಷ್ಟು ಓದ್ಬೇಕು, ಹೀಗೆ ಓದ್ಬೇಕಂತ. ಸೊ ಬ್ಯಾಂಕಿಂಗ್ ಒಳಗಡೆಗೆ ರೀಸೆಂಟ್ ಆಗಿ ಮಾನಿಟರಿ ಪಾಲಿಸಿ ಕಮಿಟಿ ತನ್ನ ರೀಸೆಂಟ್ ಆಗಿ ಬೈಮಂತ್ಲಿ ರಿಪೋರ್ಟ್ ಅನ್ನ, ಓಕೆ, ಏನು ಹೇಳ್ತೀವಿ ನಾವು ಅದಕ್ಕೆ, 2 ತಿಂಗಳಿಗೊಮ್ಮೆ ಒಂದೊಂದು ಸಮಿತಿ ವರದಿಗಳನ್ನು ಕೊಡ್ತಾ ಹೋಗುತ್ತೆ. ಇಲ್ಲಿ ಬಡ್ಡಿ ದರಗಳನ್ನು ಹೆಚ್ಚು ಮಾಡೋದು, ಕಡಿಮೆ ಮಾಡೋದು ನಿಮಗೆಲ್ಲ ಬಹಳ ಚಂದ ಗೊತ್ತಿರುತ್ತೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಕೇಳಿದಿರಿ ಇವೆಲ್ಲ. SLR, CRR, ಬ್ಯಾಂಕ್ ರೇಟ್, ಬೇಸ್ ರೇಟ್, MSF, LIF, SDF, ಓಕೆ. ಶಾರ್ಟ್ ಟರ್ಮ್ ರೆಪೋ ರೇಟ್ ರೀಸೆಂಟ್ ಆಗಿ 1-2-3 ಸೇರಿಸಿದ್ದಾರೆ, 1-2 ತೆಗೆದಿದ್ದಾರೆ, ಬಟ್ ಎಲ್ಲವನ್ನು ಓದ್ತಾ ಇದ್ದೀವಿ. ಅದೇನಂತ ನಾವು ಬ್ಯಾಂಕಿಂಗ್ ಪಾಠದಲ್ಲಿ ನೋಡ್ತಾ ಹೋಗೋಣ. ರಾಷ್ಟ್ರೀಕರಣ ಇದೆ, ಓಕೆ, ಇತ್ಯಾದಿ ಬ್ಯಾಂಕುಗಳಿದೆ, ಬೇರೆ ಬೇರೆ ಬ್ಯಾಂಕ್ಗಳಿದೆ, ಅಭಿವೃದ್ಧಿ ಬ್ಯಾಂಕ್ಗಳಿದೆ, ವಾಣಿಜ್ಯ ಬ್ಯಾಂಕ್ಗಳಿದೆ, ಗ್ರಾಮೀಣ ಬ್ಯಾಂಕುಗಳಿದೆ. ಸೊ ಅವುಗಳಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಾರೆ. ನಬಾರ್ಡ್ ಪದೇ ನಿಮ್ಗೆ ಕ್ವಶನ್ ಕೇಳ್ತಾ ಇರ್ತಾನೆ ನಬಾರ್ಡ್ ಬಗ್ಗೆ, ಅಥವಾ LIC ಇನ್ಶೂರೆನ್ಸ್ ಕ್ಷೇತ್ರದ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತಾನೆ ಅಲ್ವಾ. PCಗಳಿಗೆ ಬಹಳ ಸಹಜ ಪ್ರಶ್ನೆಗಳು, ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಇಂಥದ್ದೆಲ್ಲ ಕ್ವಶನ್ ಕೇಳ್ತಾ ಇರ್ತಾನೆ, ರೈಟ್. ಅದಾದ ನಂತರ ಹಣಕಾಸು ಮಾರುಕಟ್ಟೆ, ಫಿನಾನ್ಷಿಯಲ್ ಮಾರ್ಕೆಟ್. ನಾವಿದನ್ನ ಏನಂತ ಓದ್ತೀವಿ ಅಂದ್ರೆ ಷೇರು ಮಾರುಕಟ್ಟೆ ಅಂತ. ಷೇರು ಮಾರುಕಟ್ಟೆ ಅದರದೊಂದು ಭಾಗ ಅಷ್ಟೇ. ಹಣಕಾಸು ಮಾರುಕಟ್ಟೆ ಅಂತ ತುಂಬಾ ದೊಡ್ಡ ಒಂದು ಟಾಪಿಕ್ ಅದು. ಅದರಲ್ಲಿ ಒಂದು ಹಣದ ಮಾರುಕಟ್ಟೆ, ಮತ್ತೊಂದು ಬಂಡವಾಳ ಮಾರುಕಟ್ಟೆ. ಬಂಡವಾಳ ಮಾರುಕಟ್ಟೆ ಒಳಗೆ ಮತ್ತೆ 2, ಒಂದು ಪ್ರಾಥಮಿಕ ಮಾರುಕಟ್ಟೆ, ಮತ್ತೊಂದು ದ್ವಿತೀಯ ಮಾರುಕಟ್ಟೆ. ದ್ವಿತೀಯ ಮಾರುಕಟ್ಟೆ ಒಳಗೆ ಒಂದು ಷೇರು ಮಾರುಕಟ್ಟೆ. ನಾವು ಓದೋದೇನು ಷೇರು ಮಾರುಕಟ್ಟೆ. ನಮ್ಮ ಎಕ್ಸಾಮ್ ಕೇಳೋದೇನು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ BSc ಎಲ್ಲಿದೆ, ಯಾವ ಸ್ಥಾಪನೆ ಆಯಿತು, ಏಷ್ಯಾದ ಮೊದಲು ಯಾವುದು, ಅಥವಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ, ದಲಾಲ್ ಸ್ಟ್ರೀಟ್ ಅಂದ್ರೆ ಯಾವುದು, ಸೆನ್ಸೆಕ್ಸ್ ಯಾರು ಬಿಡುಗಡೆ ಮಾಡ್ತಾರೆ, ಸಹಜವಾದ ಪ್ರಶ್ನೆಗಳು ಬರ್ತಾ ಇರುತ್ತೆ. ಓಕೆ. ಇದಾದ ನಂತರ ವಿದೇಶಿ ವ್ಯಾಪಾರ, ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರ, ರೈಟ್, ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಸಿಲ್ಕು ಅಂತ ಕರಿತೀವಿ, ಪಾವತಿ ಸಿಲ್ಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಬೆಳವಣಿಗೆಗಳಾಗ್ತಿದೆ, ಪ್ರಶ್ನೆಗಳ ಕೇಳಬಹುದಾ ಅಂದ್ರೆ ಕೇಳಬಹುದು. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಭಾರತ ವಿದೇಶಗಳಿಂದ ಏನು ಈ ಕಚ್ಚಾ ತೈಲವನ್ನು ತರಿಸ್ಕೊಳ್ತಿದೆ, ಅಥವಾ ಗ್ಯಾಸ್ LPG ತರಿಸ್ಕೊಳ್ತಿದೆ. ಇದನ್ನು ತರಿಸ್ಕೊಳ್ಳೋದ್ರಲ್ಲಿ ಬಹಳಷ್ಟು ಕಷ್ಟ ಪಡ್ತಾ ಇದೆ, ಅಥವಾ ಕಷ್ಟವನ್ನು ಅನುಭವಿಸ್ತಾ ಇದೆ, ನಷ್ಟವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಷ್ಟ ಅನುಭವಿಸ್ತಾ ಇದೆ. ಇಂಥ ಸಂದರ್ಭದೊಳಗಡೆಗೆ ಫಾರೆಕ್ಸ್ ಅಂತಿರುತ್ತೆ, ಫಾರೆಕ್ಸ್ ರಿಸರ್ವ್. ಓಕೆ, ಫಾರೆಕ್ಸ್ ರಿಸರ್ವ್ ಅಂದ್ರೆ ವಿದೇಶಿ ವಿನಿಮಯ ಮೀಸಲು.
ಭಾರತ ಇದರಲ್ಲಿ ಬಹಳ ಸ್ಟ್ರಾಂಗ್ ಇತ್ತು. ಯಾವಾಗ ಈ ಯುದ್ಧ ಸ್ಟಾರ್ಟ್ ಆಯ್ತೋ, ಕ್ರೂಡ್ ಆಯಿಲ್ ಬೆಲೆಗಳು ಹೆಚ್ಚಾಗ್ಲಿಕ್ಕೆ ಶುರು ಆಯ್ತು, ಆಟೋಮೆಟಿಕ್ ಆಗಿ ಇದು ಕುಸಿಲಿಕ್ಕೆ ಶುರುವಾಗಿದೆ. ನಮ್ಮ ದೇಶದ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಕ್ವಶನ್ ಕೇಳಿದಾನೆ PCಗೆ PS ಆಗಿ, ಡಿವ್ಯಾಲ್ಯೂಯೇಷನ್, ಅಪಮೌಲ್ಯೀಕರಣ ಅಂತ ಇರುತ್ತೆ, ಸರಿನಾ? ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾ ಹೋಗ್ತಾನೆ. ಇದಾದ ನಂತರ ಈಗ ಜನರಲ್ ಎಕನಾಮಿಕ್ ಬರೋಕ್ಕಿಂತ ಮುಂಚೆ WTO, IMF, ವೆರಿ ಗುಡ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, IMF ಅಂಡ್ ವರ್ಲ್ಡ್ ಬ್ಯಾಂಕ್, ಜಾಗತಿಕ ಹಣಕಾಸಿನ ಸಂಸ್ಥೆಗಳಂದ್ರೆ ಇವು ಗ್ರೂಪ್ಗಳಲ್ಲ. ನೀವು ಕರೆಂಟ್ ಅಫೇರ್ ಅಲ್ಲಿ ಅಥವಾ ಕಾಮನ್ ಆಗಿ ಓದ್ತಿರ್ತಾರಲ್ಲ ಗ್ರೂಪ್ಗಳು, G20, G4, G2, G7, G99, I2, U2, ಕ್ವಾಡ್, ನ್ಯೂ ಕ್ವಾಡ್, ಇಬ್ಸಾ, ಓಕೆ, ಸಾರ್ಕ್, ಆಸಿಯಾನಾ, ಓಕೆ, ಈ ತರದ ಸಿಕ್ಕಾಪಟ್ಟೆ ಇದೆ, ಅವೆಲ್ಲ ಗ್ರೂಪ್ಗಳು. ಆದರೆ ಸಹಜವಾಗಿ ಈ ಮೂರರಲ್ಲಿ ಒಂದರ ಮೇಲಾದ್ರೂ ಪ್ರಶ್ನೆ ಕೇಳಿರ್ತಾನೋ. ನೀವು ಬೇಕಾದ್ರೆ ಇವತ್ತೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಅಂತಾರಾಷ್ಟ್ರೀಯ ಹಣಕಾಸಿನ ಬಗ್ಗೆ ಕ್ವಶನ್ ಕೇಳಬೇಕಾದ್ರೆ ಈ ಮೂರಲ್ಲಿ ಯಾವ್ದಕ್ಕಾದ್ರೂ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳಿರ್ತಾರೋ, ಅದ್ರಾಗ ಯಾವುದೇ ಡೌಟ್ ಇಲ್ಲ. ಗ್ರೂಪ್ಗಳಲ್ಲ, ಗ್ರೂಪ್ಗಳು ಬೇರೆ. ಸೊ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಅಥವಾ ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆಗಳಂತ ಕರಿತೀವಿ, ಸಹಜವಾಗಿ ಹಣಕಾಸಿನ ಸಂಸ್ಥೆಗಳು. ಸೊ ಇದಿಷ್ಟು ಪ್ಯೂರ್ ಎಕನಾಮಿ PCಗೆ ನಮಗೆ ಏನ್ ಕ್ವಶನ್ ಕೇಳ್ಬೋದು ಇದು. ಇದನ್ನು ಹೊರತುಪಡಿಸಿ ನಾವು ಮತ್ತಷ್ಟು ಟಾಪಿಕ್ ಗಳನ್ನು ನೋಡ್ತೀವಿ ಜನರಲ್ ಎಕನಾಮಿ ಒಳಗಡೆಗೆ. ಈಗ ಬರುತ್ತೆ ಕೃಷಿ. ಕೃಷಿ ಒಳಗಡೆಗೆ ಸಹಜವಾಗಿ ಕ್ರಾಂತಿಗಳ ಬಗ್ಗೆ, MSPಗಳ ಬಗ್ಗೆ, ಹಸಿರು ಕ್ರಾಂತಿ ಬಗ್ಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ ಸಹಜವಾಗಿ. ಅದಾದ ನಂತರ ಕೈಗಾರಿಕೆ. ಓಕೆ, ಕೈಗಾರಿಕೆ ಪಿತಾಮಹ ಯಾರು, ಕೈಗಾರಿಕೆಗಳಂದ್ರೇನು, ಮಹಾರತ್ನ ಅಂದ್ರೇನು, ಮಿನಿರತ್ನ ಅಂದ್ರೇನು, ಕೈಗಾರಿಕಾ ನೀತಿಗಳು ಯಾವ್ಯಾವುದು, ಉದಯೋನ್ಮುಖ ಕೈಗಾರಿಕೆ ಅಂದ್ರೇನು, ಮೂಲ ಕೈಗಾರಿಕೆಗಳು ಎಷ್ಟಿದೆ, ಈಗ ಪ್ರೆಸೆಂಟ್ ಯಾವ್ಯಾವ ಸೇರ್ಪಡೆಯಾಗಿದೆ, ಕೈಗಾರಿಕಾ ಕಾರಿಡಾರ್ಗಳು ಎಷ್ಟಿದೆ. ಸೊ ಇದರಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಕೈಗಾರಿಕರಣ ಇಲ್ಲವೇ ವಿನಾಶ, PC ಕೇಳೋದು ಒಂದೇ ಕ್ವಶನ್, ಕೈಗಾರಿಕರಣ ಇಲ್ಲವೇ ವಿನಾಶ. ನಂತರ ಯೋಜನೆಗಳು, 5-year plans ಆರ್ ಪ್ರೆಸೆಂಟ್. ಅದಕ್ಕೆ ನಾವು ಅದನ್ನ ನೀತಿ ಆಯೋಗ ಅಂತ ಮಾಡ್ಕೊಂಡಿದೀವಿ, ಯೋಜನಾ ಆಯೋಗ ತೆಗ್ದಿದೀವಿ. ಹಿಂದೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಈಗಾದ್ರೂ ಕೇಳ್ತಾರೆ. ಪಂಚವಾರ್ಷಿಕ ಯೋಜನೆ ಬಿಟ್ಟಿಲ್ಲ, ಬಹಳ ಹಳೆಯ ಪ್ರಶ್ನೆಗಳನ್ನೇ ವಾಪಸ್ ರಿಪೀಟ್ ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆ, ಒಟ್ಟಾರೆ 12 ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಅಷ್ಟೇ, ಯೋಜನೆ ಇಲ್ಲವೇ ವಿನಾಶ ಹೇಳಿದವ್ರು ಯಾರು, ಇಂಥದೇ ಪ್ರಶ್ನೆ ಕೇಳ್ತಾ ಇರ್ತಾನು. ಅಷ್ಟಕ್ಕಾಗಿ ಇಷ್ಟೆಲ್ಲ ಓದ್ಬೇಕಾ ಅಂತ ಕೇಳಬಾರ್ದು, ಪಾಠ ಅಂದ್ಮೇಲೆ ಚಂದ ಕೇಳ್ಬೇಕು. ಓಕೆನಾ? ಎಸ್ ಸರ್ ಎಂ, ವೆರಿ ಗುಡ್ ಸರ್ ಎಂ ವಿಶ್ವೇಶ್ವರಯ್ಯ. ಮುಗೀತು. ಇನ್ನೊಂದೆರಡು ಟಾಪಿಕ್ ಮುಗಿಸ್ಬಿಡ್ತೀನಿ, ಆಮೇಲೆ ಪಾಠ ಸ್ಟಾರ್ಟ್. ಓಕೆನಾ? ಅಂದ್ರೆ ಏನ್ ಹೇಳ್ತೀನಿ ಅಂತ ಮೊದಲು ಗೊತ್ತಿರ್ಬೇಕಲ್ಲ. ಮತ್ತೆ ಡಿಕ್ಟೇಟರ್ ತರ ಬಂದ ನಾನು ಹೇಳಿದ್ದೆ ಎಲ್ಲ ಸರಿ ಅಂತ ಅನ್ಕೊಂಡು ನಾನು ಒಬ್ಬನೇ ಪಾಠ ಮಾಡಿ ಹೋಗ್ಬಿಡ್ಬಾರ್ದು. ಮಾಸ್ತರ್ ಬಂದ ಧಾರವಾಡದಿಂದ ತನಗೇನ್ ತಿಳಿತು ಹೇಳಿದ ಹೋದ ಅನ್ಬಾರ್ದು. ಮೊದಲು ಪಾಠ ಏನ್ ಹೇಳ್ತೀನಿ ಅದ್ರಾಗ ಏನದ ಅಂತ ಗೊತ್ತಿರ್ಬೇಕು, ಮತ್ತೆ ನಿಮ್ ಲೆವೆಲ್ಗೆ ಏನಂತ ಗೊತ್ತಿರ್ಬೇಕು. ಆಮೇಲೆ ನಾನೇನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ಬೇಕು. ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಪಾಠ ಮಾಡ್ಬೇಕು, ನನಗೇನ್ ಬೇಕೋ ಅದನ್ನಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ನಿಮ್ ಸಂಬಂಧ ಬಂದಿರೋದಲ್ಲ, ನನ್ನ ಸಂಬಂಧ ಅಲ್ಲ. ನಿಮ್ಗೆ ಹೆಂಗ್ ಬೇಕೋ, ಹೆಂಗ್ ತಿಳಿತದೋ ಹಂಗ್ ಪಾಠ ಮಾಡ್ಬೇಕು. ನೆಕ್ಸ್ಟ್, ಇದಾದ ನಂತರ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಬೆಳವಣಿಗೆ ಮತ್ತು ಅಭಿವೃದ್ಧಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಇಲ್ಲಿ ಸಹಜವಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚಾಂಕದ ಬಗ್ಗೆ ಕೇಳ್ತಾ ಇರ್ತಾರೆ. ಮಾನವ ಅಭಿವೃದ್ಧಿ ಸೂಚಾಂಕ ಗೊತ್ತಿದೆಯಲ್ಲ, ಮಾನವ ಅಭಿವೃದ್ಧಿ ಸೂಚಾಂಕ ಅಂದ್ರೆ ಏನಂತ. ಓಕೆ, ನೋಡೋಣ ಅಂತ ಮುಂದಕ್ಕೆ. ಓಕೆ, ಮೆಹಬೂಬುಲ್ ಹಕ್ ಅಂತ ಹೇಳ್ಬಿಡ್ತೀರಿ ಪಟ್ ಅಂತ ಅಲ್ವಾ? ಎಸ್, ಮೆಹಬೂಬುಲ್ ಹಕ್ ಇಲ್ಲಿ ಬರ್ತಾನಲ್ಲ. ಇದಾದ ನಂತರ ಒಂದು ಪಾಠ ಬರುತ್ತೆ, ಸಹಜವಾಗಿ ಇದ್ರ ಬಗ್ಗೆ ಕೇಳ್ತಾ ಇರ್ತಾನೆ. ಬಡತನ ಮತ್ತೊಂದು ನಿರುದ್ಯೋಗ. ಆದ್ರೆ ಬಡತನದ ಬಗ್ಗೆ ಮಾತ್ರ ಕರೆಂಟ್ ಅಫೇರ್ ಕೇಳ್ತಾನು, ನಿರುದ್ಯೋಗ ಮಾತ್ರ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಆದ್ರೆ ಕೇಳಿದ್ರೆ ಅದನ್ನೇ ಕೇಳ್ಬೇಕು, ಇಲ್ಲಂದ್ರೆ ಕೇಳೋದೇ ಇಲ್ಲ. ಏನದು? ನಿರುದ್ಯೋಗದ ಪ್ರಕಾರಗಳು. ಇಲ್ಲಿವರೆಗೆ ಆದಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದ್ರೆ ಇಲ್ಲಿ ತನಕನೂ ಕೂಡ ಒಂದೇ ಒಂದು ಪ್ರಶ್ನೆನೂ ಇದ್ರ ಮೇಲೆ ಕರೆಂಟ್ ಅಫೇರ್ ಇಲ್ಲ. ನಿರುದ್ಯೋಗದ ವಿಧಗಳ ಕೇಳ್ತಾನೆ, ಇದ್ರ ಮೇಲೆ ಡೈರೆಕ್ಟ್ ಆಗಿ ಕರೆಂಟ್ ಅಫೇರ್ ಕೇಳ್ತಾನೆ. ರೀಸೆಂಟ್ ಆಗಿ ಕೇರಳ ಅನ್ನೋ ಒಂದು ರಾಜ್ಯ, ರೀಸೆಂಟ್ ಅಂದ್ರೆ 2025ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯ ಸಂಪೂರ್ಣವಾಗಿ ಬಡತನವನ್ನ ಹೋಗಲಾಡಿಸಿದ ರಾಜ್ಯ? ಕೇರಳ. ವೆರಿ ಗುಡ್ ರೈಟ್ ಆನ್ಸರ್. ನೋಡ್ರಿ ಅವಿ, ಎಲ್ಲ ತಿಳಿತಾ? ಎಸ್, ಕ್ಲಿಯರ್ ಇದೆಯಾ? ಪಕ್ಕ ಇದ್ದೀರಿ? ಶುರು ಮಾಡ್ಬೋದಾ? ಎಸ್, ಇಷ್ಟೊತ್ತನ ನಾನೇನ್ ಹೇಳ್ತೀನಿ ಅಂತ. ಈಗ ಪಾಠ 1 by 1 ಶುರು ಮಾಡೋಣ. ನಿಧಾನ ಕೂತ್ಕೋರಿ, ನೀರ್ಗೀರ್ ಕುಡ್ಕೋರಿ. ಓಕೆ, ಭಾಳ ಹೊತ್ತಾಗಿದೆ, ಚಂದ ನೀರ್ ಕುಡೀರಿ. ಪಾಠ ಶುರು ಮಾಡೋಣ. ಒಂದ್ಸಲ ನೀರ್ ಕುಡಿದ್ರೆ ಎಷ್ಟು ಗಂಟೆಗೆ ನಿಮಗೆ ರೆಸ್ಟಿಗೆ ಹೋಗೋದೀಗ?
1:15 ಕರೆಕ್ಟ್ ಅಲ್ವಾ? ಆಯ್ತು. ಆರಾಮ್ 40 ನಿಮಿಷ ಟೈಮ್ ಇದೆ. ಶಿಸ್ತು ನೀರು ಕುಡಿರಿ, 40 ನಿಮಿಷ ಚಂದ ಕುತ್ಕೋರಿ. ಓಕೆನಾ? ಎಸ್, ನಾ ಹೆಂಗ್ ಹೇಳ್ತೀನಿ ಹಂಗೆ ಹೇಳ್ಕೋತ ನನ್ನ ಜೊತೆಗೆ ನಡೀರಿ. ಓಕೆನಾ? ಎಸ್. ಮೊದಲನೇ ಟಾಪಿಕ್ ಯಾವುದು? ಅರ್ಥಶಾಸ್ತ್ರದ ಪರಿಚಯ. ವೆರಿ ಗುಡ್. ಅರ್ಥಶಾಸ್ತ್ರದ ಪರಿಚಯ. ಓಕೆ, ನಾವು ಯಾವ್ದಕ್ಕೆ ಕಲಿತೀವಿ ವೀಕ್ಷಿಸಿದ ಎಲ್ಲರೂ ಕೂಡ KS ಬ್ಯಾಸ್ದವರು ಸೇರಿ ಯಾವ್ದಕ್ಕೆ ಕಲಿತೀವಿ? PC ಗೆ. ಓಕೆ, ಒಂದಂತೂ ಸತ್ಯ ಬರೆದು ಕೊಡ್ತೀನಿ, ಹಂಗಿಂಗಂತಲ್ಲ. ನಾಳೆ ನೀವು ಬರೆಯೋ ಪರೀಕ್ಷೆನಲ್ಲಿ ಅಗೇನ್ ಐ ಆಮ್ ರಿಪೀಟಿಂಗ್, ಏನ್ ಕಾನ್ಸೆಪ್ಟ್ ಇದೆ, ಅವ ಏನ್ ಕ್ವಶನ್ ಕೇಳ್ತಾನೋ, ಏನ್ ಪಾಠ ಕೇಳಿರ್ತೀರಿ, ಆ ಕಾನ್ಸೆಪ್ಟ್ ಆಧಾರಿತವಾಗಿ ಸಿಗತ್ತೆ. ಭಾಳ ದಿನ ಇಲ್ಲ, 8 ದಿನ ಎಕ್ಸಾಮ್ ಇದೆ ಅಷ್ಟೇ. ಎಷ್ಟು? 8 ದಿನ. ನಾ ಮತ್ತೆ ಬರ್ತೀನಿ, ನೆನಪಿರ್ಲಿ. ಓಕೆನಾ? ಅದಕ್ಕೆ ನೀವು ನೀಟಾಗಿ ನನ್ನ ಜೊತೆ ಕೂತ್ಕೊಂಡ್ರೆ ಅಷ್ಟು ಸಾಕು. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸರಿನಾ? ಕೊಡ್ತೀರಾ ಚಂದ? ಎಸ್. ಅರ್ಥಶಾಸ್ತ್ರ ಅನ್ನೋ ವಿಷಯವನ್ನ ಪ್ರಾರಂಭದಲ್ಲಿ ಪ್ರತ್ಯೇಕವಾಗಿ ನಾವು ಅಭ್ಯಾಸ ಮಾಡ್ತಿರ್ಲಿಲ್ಲ. ಆ ಒಂದು ವಿಷಯವನ್ನ 2 ಶಾಸ್ತ್ರಗಳ ಅಡಿಯಲ್ಲಿ ನಾವು ಅಧ್ಯಯನ ಮಾಡ್ತಿದ್ವಿ. ಹೇಳಿ, ಅರ್ಥಶಾಸ್ತ್ರವನ್ನ ಪ್ರಾರಂಭದಲ್ಲಿ ಯಾವ 2 ಶಾಸ್ತ್ರಗಳ ಅಡಿಯಲ್ಲಿ ಅಧ್ಯಯನ ಮಾಡ್ತಿದ್ವಿ? ವಾವ್, ವೆರಿ ಗುಡ್. ಎಲ್ರಿಗೂ ಉತ್ತರ ಬರ್ತಿದೆ ಅಲ್ವಾ? ರಾಜಕೀಯ ಮತ್ತು ತತ್ವಶಾಸ್ತ್ರದ ಅಡಿಯಲ್ಲಿ. ಅರ್ಥಶಾಸ್ತ್ರ ಒಂದು ಪ್ರತ್ಯೇಕವಾದಂತಹ ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಆರ್ ಸೋಷಿಯಲ್ ಸೈನ್ಸ್ ಆಗಿರಲಿಲ್ಲ. ಆಗ ಅದನ್ನು ಯಾವುದರ ಅಡಿಯಲ್ಲಿ ಓದ್ತಿದ್ರಿ? ರಾಜಕೀಯ ಮತ್ತು ತತ್ವಶಾಸ್ತ್ರ. ಕ್ಲಿಯರ್? ಆದ್ರೆ ಸ್ಕಾಟಿಷ್ ಅಥವಾ ಸ್ಕಾಟ್ಲ್ಯಾಂಡಿನ, ಎಲ್ಲಿಯವ? ಸ್ಕಾಟಿಷ್ ಅಥವಾ ಸ್ಕಾಟ್ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಎಸ್. ಬಹಳ ದಿನದ ಮೇಲೆ ಈ ಬೋರ್ಡ್ ಮೇಲೆ ಬರ್ತಿದ್ದೀನಿ, ಹಂಗಾಗಿ ಸ್ವಲ್ಪ ಆ ಕಡೆ ಅಕ್ಷರ ಹೋಗ್ತಿರ್ತದೆ. ಹಾ, ಸ್ಕಾಟ್ಲ್ಯಾಂಡಿನ ಒಬ್ಬ ರಾಜಕೀಯ ತಜ್ಞ, ಮುತ್ಸದಿಯಾಗಿರ್ತಕ್ಕಂತಹ ವ್ಯಕ್ತಿ. ಅವನ ಹೆಸರು ಆಡಮ್. ವೆರಿ ಗುಡ್. ಈ ಆಡಮ್ ಸ್ಮಿತ್ ಏನ್ ಮಾಡ್ದ? ಅರ್ಥಶಾಸ್ತ್ರದ ವಿಷಯಗಳನ್ನ ಪ್ರತ್ಯೇಕ ಮಾಡೋ ಪ್ರಯತ್ನ ಮಾಡಿ 1759 ಸಂದರ್ಭದಲ್ಲಿ ಒಂದು ಪುಸ್ತಕ ಬರೆದ. ಅವ ಅರ್ಥಶಾಸ್ತ್ರಜ್ಞ ಅಲ್ಲ, ರಾಜಕೀಯ ಮುತ್ಸದಿ, ಒಬ್ಬ ತತ್ವಜ್ಞಾನಿಯಾಗಿದ್ದಂತಹ ಸ್ಕಾಟ್ಲೆಂಡಿನ ವ್ಯಕ್ತಿ ಆಡಮ್ ಸ್ಮಿತ್ 1759ರಲ್ಲಿ ತನ್ನ ಮೊದಲ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ದ, ಅರ್ಥಶಾಸ್ತ್ರವನ್ನು ಪ್ರತ್ಯೇಕ ಮಾಡ್ಬೇಕಂತ ಹೇಳಿ. ಆಗ ಅವನು ಹೊಸ ಒಂದು ಪುಸ್ತಕ ಬರೆಯಕ್ಕೆ ಮುಂದಾದ. ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್. ಏನ್ ಹೇಳಿ? ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್. ಮಾರಲ್ ಸೆಂಟಿಮೆಂಟ್ಸ್. ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್ ಅನ್ನುವಂಥ ಗ್ರಂಥವನ್ನು ಬರೆದ. ಆಗ್ಲೂ ಕೂಡ ಅರ್ಥಶಾಸ್ತ್ರ ಪ್ರತ್ಯೇಕ ಆಗ್ಲಿಲ್ಲ. ಆದ್ರೆ 1776 ಒಳಗೆ ಮತ್ತೊಂದು ಪುಸ್ತಕ ಬರೆದ. ಇದು ಎಲ್ರಿಗೂ ಬಹಳ ಚಂದ ಗೊತ್ತು. ಯಾವ ಪುಸ್ತಕ ಅದು? ಕಮಾನ್, ಎಲ್ರು ಚಂದ ಹೇಳ್ತೀರಿ, ಹೇಳಿ. ಆ ಪುಸ್ತಕದ ಹೆಸರೇನು? ವೆಲ್ತ್ ಆಫ್ ನೇಷನ್. ಸೊ ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಗ್ರಂಥ, ಈ ಗ್ರಂಥವನ್ನು ಅವರು ಬರೀತಾರೆ. ಬರೆದ ನಂತರ ಅರ್ಥಶಾಸ್ತ್ರಕ್ಕೆ ಒಂದು ಪ್ರತ್ಯೇಕ ಮಾನ್ಯತೆ ಸಿಗತ್ತೆ. ಆ ಕಾರಣಕ್ಕಾಗಿ ಅವತ್ತಿಂದ ಆಡಮ್ ಸ್ಮಿತ್ ರವರನ್ನ, ಯಾರನ್ನ? ಆಡಮ್ ಸ್ಮಿತ್ ರವರನ್ನ ನಾವು ಏನಂತ ಕರಿತೀವಿ? ಅರ್ಥಶಾಸ್ತ್ರದ ಪಿತಾಮಹ. ಹೇಗ್ ಬಂತು ಅಂತ ಗೊತ್ತಾಯ್ತಾ? ಓಕೆ, ಎಸ್. ಹೇಗ್ ಬಂತು ಅಂತ ಗೊತ್ತಾಯ್ತಾ? ನಾ ಮೊದಲೇ ಹೇಳ್ತೀನಿ, ನಾನು ಹೇಳ್ತಿರೋದು ಶಾರ್ಟ್, ಆದ್ರೆ ನಿಮ್ಗೆ ಇದು ಶಾರ್ಟ್ ಅಂತ ಅನಿಸ್ಲಾರ್ದಂಗೆ ಹೇಳ್ತಾ ಇದ್ದೀನಿ. ಓಕೆನಾ? ಕಥೆ ಮೂಲಕ ಹೋಗ್ತಾ ಇರ್ತೀನಿ, ಚಂದ ಕಥೆ ಹೋಗ್ತಿರತ್ತೆ. ನೀಟಾಗಿ ಅರ್ಥ ಮಾಡ್ಕೋಬೇಕು. ನಾನು ರಿಪೀಟ್ ಹೇಳ್ತಿರ್ತೀನಿ, ಹೇಳ್ಕೊತಿರ್ಬೇಕು, ಹೋಗ್ತಾ ಇರ್ಬೇಕು. ಓಕೆನಾ? ಮೊದಲು ಪ್ರಯತ್ನ ಮಾಡಿದ್ದು 1759ರಲ್ಲಿ, ಆಗ ಆಗ್ಲಿಲ್ಲ. ಮತ್ತೊಂದು ಬಾರಿ ಯಾವ ಪ್ರಯತ್ನ ಮಾಡಿದ್ರು? 1776. ಯಾವ ಗ್ರಂಥ ಬರೆದ್ರು? ವೆಲ್ತ್ ಆಫ್. ಅದ್ರ ಮೂಲಕ ಏನ್ ಮಾಡಿದ್ರು? ಪಿತಾಮಹ ಆದ್ರು, ಅರ್ಥಶಾಸ್ತ್ರವನ್ನ ಪ್ರತ್ಯೇಕ ಮಾಡಿದ್ರು. ಆಗ ಬರೆದಂತ ಗ್ರಂಥದ ಹೆಸರೇನು? ರಾಷ್ಟ್ರಗಳ ಸಂಪತ್ತು ಅಥವಾ ವೆಲ್ತ್ ಆಫ್ ನೇಷನ್ಸ್. ಆದ್ರೆ ಇದರ ಹೆಸರು ತುಂಬಾ ದೊಡ್ಡದಿದೆ. ಏನದರ ಹೆಸರು ಪೂರ್ತಿ? ಆನ್ ಇನ್ಕ್ವೈರಿ ಇಂಟು ದಿ ನೇಚರ್ ಅಂಡ್ causes of wealth of
ನೇಷನ್ಸ್. ಇದು ಅವ್ರ ಕೃತಿ ಹೆಸರು, ಪೂರ್ತಿ ಹೆಸರು ಇಷ್ಟಿದೆ. ನನ್ನ ಜೊತೆ ಒಂದ್ಸಲ ಸುಮ್ಮನೆ ಹೇಳ್ತೀರಿ? ಕೇಳಲ್ಲವ, ಇದುವರೆಗೆ ಏನು ಕೇಳಿಲ್ಲ, ಬಟ್ ನೆನಪಿಟ್ಕೋರಿ. ಕೊನೆಗೇನು? ವೆಲ್ತ್ ಆಫ್ ನೇಷನ್ಸ್. ಆದ್ರೆ ಪೂರ್ತಿ ಹೆಸರೇನಿದೆ? ಯಾನ್ ಇನ್ಕ್ವೈರಿ ಇನ್ ಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್. ಎಲ್ರಿಗೂ ಬಾಯಿ ಇದೆಯಲ್ಲ, ಹೇಳ್ಬೇಕು. ಕ್ಲಾಸ್ ಅಂದ್ರೆ ನಾನು ಒಬ್ಬನೇ ಹೇಳೋದು, ನೀವೆಲ್ರೂ ಕೇಳೋದಲ್ಲ. ನಾ ಹೇಳಿದಂಗೆ ನೀವು ಹೇಳ್ತಿರ್ಬೇಕು, ರಿಪೀಟ್ ಮಾಡ್ತಿರ್ಬೇಕು. ಅದಕ್ಕೆ ತರಗತಿ ಅಂತರು. ತಿಳಿತವ? ಗುಡ್ ಗುಡ್. ಬರೀ ಕೇಳ್ಕೊತ ಹೋಗಬಾರ್ದು, ಸೆಮಿನಾರ್ ಆಗ್ತದ ಆಮೇಲೆ. ಯಾರಾದ್ರೂ ಈಗ ಅರ್ಥಶಾಸ್ತ್ರ ಪಿತಾಮ ಹೆಂಗಾದ್ರಂತ ಗೊತ್ತಾಯ್ತಾ? ಎಸ್. ಹಾಗಿದ್ರೆ ನಾವು ಈಗ ಅರ್ಥಶಾಸ್ತ್ರ ಅನ್ನೋ ಪದ ಹೇಗ್ ಬಂತು ಅಂತ ನೋಡೋಣ. ನಮ್ಗೆಲ್ರಿಗೂ ಗೊತ್ತಿದ್ರು ಕೂಡ ನಾನೀಗ ಹೇಳಬೇಕು ಅಷ್ಟೇ ಅಲ್ವಾ? ಸೊ ಅರ್ಥಶಾಸ್ತ್ರ ಅನ್ನೋ ಪದ ಇದೆಯಲ್ಲ, ಈ ಅರ್ಥಶಾಸ್ತ್ರ ಅನ್ನೋ ಪದ ಹೇಗ್ ಬಂತು ಚೆಕ್ ಮಾಡೋಣ. ಎಸ್, ಅರ್ಥಶಾಸ್ತ್ರ ಅನ್ನೋ ಪದ ಇದು ಇಂಗ್ಲಿಷ್ನ ಯಾವ ಪದಕ್ಕೆ ಸಮನಾಗಿದೆ? ಗುಡ್. ಅರ್ಥಶಾಸ್ತ್ರ ಅನ್ನೋ ಪದ ಇಂಗ್ಲಿಷ್ನ ಎಕನಾಮಿಕ್ಸ್ ಅನ್ನೋ ಪದಕ್ಕೆ ಸಮನಾಗಿದೆ. ಕರೆಕ್ಟಾ? ಯಾವ್ದಕ್ಕೆ ಸಮನಾಗಿದೆ? ಎಸ್. ಈ ಪದ ಗುರುತಿರ್ಲಿ, ನಮಗೆ ಯಾವ ಭಾಷೆಯ ಪದದಿಂದ ಬಂದಿದೆ ಅಂತ ಬಂದ್ರೆ ಗ್ರೀಕ್. ವೆರಿ ಗುಡ್. ಗ್ರೀಕ್ನ ಹೇಳಿ ಯಾವ್ದಂತ? ಗ್ರೀಕ್ನ OIKONOMIA. ಹೊಯ್ಕೊಮಿ ಅಲ್ಲ,